ಕಾಂಗ್ರೆಸ್ ಪಕ್ಷದ ಇತಿಹಾಸದಲ್ಲಿ ಯಾವಾಗ ಚುನಾವಣೆ ಬರ್ತದೆ ಕಾಂಗ್ರೆಸ್ ಪಕ್ಷ ನಾವು ಸಾಧನೆನ ನಾವು ಏನು ಕೆಲಸ ಮಾಡ್ತೀವಿ ಮುಂದೆ ಏನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮತ ಕೇಳ್ತೀವಿ. ಬಿಜೆಪಿ ಅವ್ರಿಗೆ ಸಾಧನೆ ಇಲ್ಲ. ಬಿಜೆಪಿ ಬರೇನು ಹಿಂದೂ ಮುಸಲ್ಮಾನ್, ಚುನಾವಣೆ ಬಂದ ತಕ್ಷಣ ಏನು ಹಿಂದೂ ಮುಸಲ್ಮಾನ್ ಅವ್ರ ಸಾಧನೆ ಏನಾರು ಯಾವ ಥರ ಹೇಳೋಣ. ನಾವು ಗಂಟಾ ಘೋಷವಾಗಿ ಹೇಳ್ತೀವಿ ನಾವು ಇಂಥ ಕೆಲಸ ಮಾಡ್ತೀವಿ, ಇಂಥ ಮಾಡೋದಿದ್ವಿ, ನಮ್ಮ ಸರ್ಕಾರ ಬಂದು ಹಿಂಗೆ ಮಾಡ್ತೀವಿ ಅಂತ ನಮ್ಮ ಸಾಧನೆಯನ್ನ ತೋರಿಸಿ ನಾವು ಮತ ಕೇಳ್ತೀವಿ. ಹಾಗಾಗಿ ನಿಮ್ಮನ್ನು ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಬೂತ್ ಕಮಿಟಿಯಲ್ಲಿ ಬ್ಲಾಕ್ ಅಧ್ಯಕ್ಷರಿಗೆ, ವಾರ್ಡ್ ಅಧ್ಯಕ್ಷರಿಗೆ, ಡಿಸಿ ಅಧ್ಯಕ್ಷರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಇದೆಲ್ಲ ಮನೆ ಹೋಗಿ ಈಗಿಂದಲೇ ಪ್ರಚಾರ ಮಾಡಬೇಕು. ಈ ಗ್ಯಾರಂಟಿ ನಾವು ಘೋಷಣೆ ಮಾಡಿರಲಿಲ್ಲ. ಇದು 8,000 ಕೋಟಿ ಸುಲಭ ಇಲ್ಲ. ಯಾರು ಕೂಡ ಏನು ಕೊಟ್ಟಿಲ್ಲ, ಬಿಜೆಪಿ ಕೊಡ್ಬೋದಾಗಿದ್ದಿಲ್ಲ. ಬಿಜೆಪಿ ಏನೇ ಕೊಟ್ಟಿಲ್ಲ. ಬಡವರ ಬಗ್ಗೆ ಕಾಲೇಜ್ ಇದ್ದಿದ್ರೆ ಅವ್ರು ಮಾಡಬೇಕಾಗಿತ್ತು. ಅವಾಗ ಅವ್ರ ಗ್ಯಾರಂಟಿಗಳು ಏನಿರಲಿಲ್ಲ, ಗ್ಯಾರಂಟಿ ಇರಲಿಲ್ಲ. ನಾವು ಗ್ಯಾರಂಟಿಗಳಲ್ಲೂ 5 ಗ್ಯಾರಂಟಿಗಳಲ್ಲೂ 66,000 ಕೋಟಿ ವರ್ಷಕ್ಕೆ ಕೊಟ್ಟು ಇದು ನಾವು ಘೋಷಣೆ ಮಾಡಿರಲಿಲ್ಲ. ನಾವು ಜನಗಳಿಗೆ ಮಾತು ಕೊಟ್ಟಿರಲಿಲ್ಲ. ಬರೀ ಜನಗಳು ಕಷ್ಟದಲ್ಲಿರೋದಂತೆ ನಾವು ಇದು 8,500 ಕೋಟಿ ಕೊಟ್ಟಿ ಅಂದರೆ ಕಾಂಗ್ರೆಸ್ ಪಕ್ಷ ಇರೋದು ಬಡವ್ರ ಪರ ಅಂತ ನೀವೆಲ್ಲ ದಯಮಾಡಿ ಎಲ್ಲ ಮನೆ ಹೋಗಿ ತಿಳಿಸ್ಬೇಕು. ನಾವು ಯಾವಾಗ ಅದೇ ಇಲ್ಲ ಅದಕ್ಕಿಂತ ಮುಂಚೆ ನಾವು ಸಾಧ್ಯ ಮಾಡ್ಕೊಳ್ಳಿ. ಜಾತಿ ಪಾತಿ ಅಲ್ಲ. ಅವ್ರು ಬಿಜೆಪಿಯವ್ರಿಗೆ ಏನಾಗಿದೆ, ಅವರಿಗೆ ಯಾವ ಹಿಂದೂನು ಬೇಕಾಗಿಲ್ಲ, ಯಾವ ಮುಸಲ್ಮಾನು ಬೇಕಾಗಿಲ್ಲ, ಅವ್ರು ಬೇಕಾಗಿರೋದು ಅಧಿಕಾರ. ಅವ್ರು ಸುಮ್ಮನೆ ನಾಮಕೆ ವಾಸ್ತವವಾಗಿ ಸಾಧ್ಯ ಏನಿಲ್ಲ ಅವ್ರ. ಹಾಗಾಗಿ ನಿಮ್ಮಲ್ಲಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ದಯಮಾಡಿ ಬೂತ್ ಕಮಿಟಿ ಯಾರು ಇರ್ತಾರೆ ಅವ್ರು ಲೋಕಲ್ ಆಗಿರಬೇಕು. ಅವ್ರನ್ನ ಒಂದೊಂದು 20 ಮನೆ, ಜಾಸ್ತಿ ಬೇಡ, 20 ಮನೆ ಅಂದ್ರೆ ಎಷ್ಟಾಯಿತು? ಒಂದು 100 ಜನ 10 ಜನಕ್ಕೆ ಮಾಡಿದ್ರು ಒಂದು 200 ಮನೆ ಆಗ್ತದೆ. ಇನ್ನು 6 ಜನಕ್ಕೆ ಕೊಟ್ಟರು ಕನಿಷ್ಠ ಒಂದು 25-30 ಮನೆನೂ ಈಸಿ ಮಾಡೋಕ್ಕೆ ಸಾಧ್ಯತೆ ಇದೆ. ದಯಮಾಡಿ ಅವ್ರನ್ನ ನೀವು ಮೀಟಿಂಗ್ ಬ್ಲಾಕ್ ಅಧ್ಯಕ್ಷರು, ವಾರ್ಡ್ ಅಧ್ಯಕ್ಷರು, DCC ಅಧ್ಯಕ್ಷರೆಲ್ಲ ಸೇರಿ ನೀವು ಈ ಥರ ಸಿಸ್ಟಮ್ ಮಾಡಿ ಈಗಲಿಂದ ನಡೆಸಬೇಕು. ಗೊತ್ತೇ ಈಗಿಂದ ಬೂತ್ ಕಮಿಟಿ ಏನು ಮಾಡ್ತೀವಿ ಇದು ಈಗಿಂದ ನೋಡ್ಕೊಂಡು ನೀವು ಜವಾಬ್ದಾರಿ ಇಂಥ ಡೋರ್ ನಂಬರ್ ಇಷ್ಟು ಮನೆ ನಿನ್ನ ಜವಾಬ್ದಾರಿ. ಆ ರಿಸಲ್ಟ್ ಏನು ಬರ್ತಾರೆ ನನ್ನ ಅಂತ ಜವಾಬ್ದಾರಿ ವಹಿಸಿ ಅವ್ರಿಗೆ ಏನು ಮಾಡಬೇಕು ನಾವು ಗೊತ್ತಾ? ನಾವು ಏನು ಮಾಡ್ತೀವಿ, ನಾವು ಇವರು ನನ್ ಕುಮಾರ್ ಅವರು ಹೇಳ್ತಾ ಇದ್ದಾರೆ, ಈಗ ಪಕ್ಷ ಇರೋದೇ ಕಾರ್ಯಕರ್ತರಿಂದ ಒಪ್ಕೊಳ್ತೀನಿ. ಇವತ್ತು ನನ್ನ ಮಂತ್ರಿಯಾಗಿ ನಾನು ನಿಂತಿರೋದು, ನನ್ನ ಸರ್ಕಾರ ಬಂದಿರೋದು, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರೋದು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಆಗಿರೋದು, ನಾನು ಇವತ್ತು ಮಂತ್ರಿ ಆಗಿರೋದು, ನಾನು ಚಾಮರಾಜಪೇಟೆಯಲ್ಲಿ ಗೆದ್ದಿದ್ದಂದ್ರೆ ನನ್ನಿಂದ ಇಲ್ಲ, ನನ್ನ ಪಕ್ಷದ ಕಾರ್ಯಕರ್ತರಿಂದ ನಾನು ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಈ ರಾಜ್ಯದಲ್ಲಿ ಮಾಡಿದ್ರೆ ನಮ್ಮ ಸರ್ಕಾರ ಬರೋಕ್ಕೆ ಸಾಧ್ಯ. ಈಗ ನಾವು ವಿರೋಧ ಮುಖಂಡರು ಈಗ 34 ಜನ ಮಂತ್ರಿ ಇದ್ದೀವಿ ನಾವು, ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿ ಸೇರಿ ಎಲ್ಲ 34 ಜನ ಇದ್ದೀವಿ. 34 ಜನರಿಂದ ಸರ್ಕಾರ ಬರೋಕ್ಕೆ ಸಾಧ್ಯನಾ? ಸರ್ಕಾರ ಬಂದಿರೋದು ನಮ್ಮ ಪಕ್ಷದ ಕಾರ್ಯಕರ್ತರಿಂದ ಸರ್ಕಾರ ಬಂದಿರೋದು. ಯಾರು ನಾನು ಜನತಾದಳ ಪಕ್ಷದಲ್ಲಿದ್ದವನು, ಹನುಮಂತ ಗೌಡರು ಜನತಾದಳ ಪಕ್ಷದಲ್ಲಿದ್ದು, ನನ್ನ ಅನಿಸಿಕೆ ನಾನು ಆ ಪಕ್ಷದಲ್ಲಿ ನೋಡಿದ್ದೀನಿ, ಬಡತನದಲ್ಲಿ ಕಾರ್ಯಕರ್ತ ನೋಡಿದ್ದೀನಿ. ಅಂದರೆ ನಮ್ಮ ಪಕ್ಷದ ಕಾರ್ಯಕರ್ತರು ಏನಾಗಿದೆ ಅಂದರೆ ಪಕ್ಷ ಅಂದರೆ ತಾಯಿ ಉದ್ದ ಅಂತಾರೆ. ಅದು ನಾವು ಲೀಡರ್ಗಳು ಪಕ್ಷದ ಕಾರ್ಯಕರ್ತರು ಗುರುತಿಸ್ಬೇಕಾಗ್ತದೆ, ನಾವು ಗುರುತಿಸ್ಬೇಕಾಗ್ತದೆ. ಹಾಗಾಗಿ ನಿಮ್ಮ ಜೊತೆ ನಾವು ಇರ್ತೀವಿ. ಇವತ್ತು ನೀವು ಕಾರ್ಯಕರ್ತರಿದ್ರೆ ನಾವು ನಿಮ್ಮ ಜೊತೆ, ಕಾರ್ಯಕರ್ತರಿದ್ರೆ ನಾವು, ಕಾರ್ಯಕರ್ತರಿದ್ರೆ ಪಕ್ಷ, ಅದು ನಿಜ. ಪಕ್ಷ ಇದ್ರೆ ಕಾರ್ಯಕರ್ತರು ಎರಡು. ಹಾಗಾಗಿ ನಿಮ್ಮಲ್ಲಿ ದಯಮಾಡಿ ಈ ಚುನಾವಣೆಯನ್ನು ನಾವು ಸೀರಿಯಸ್ ಆಗಿಕೊಂಡು ಇದಕ್ಕೆಲ್ಲ ಅವಕಾಶ ಇದೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.